ಬಾರಪ್ಪ ಇಲ್ಲಿ ಒಂದ್ ಸ್ವಲ್ಪ ಬ್ರೇಕ್ ನೋಡ್ಬೇಕಿತ್ತು. ಬ್ರೇಕ್ ಚೆಕ್ ಮಾಡು. ಬ್ರೇಕ್ ಇಲ್ವಾ? ಬ್ರೇಕ್. ನೋಡ್ತೇನೆ. ಏ ಅದು ನಮ್ಮ ಇಸ್ಮಾಯಿಲ್ ಮಗ ಅಲ್ವಾ? ಹೌದು. ಏ ಅವಸ್ಥೆ ನೋಡಂತ. ಡ್ರೈವರಲ್ಲಿ ನನ್ನ ಮಗ ಇವನ್ ಜೊತೆ ಕ್ಲಾಸ್ಮೇಟ್ ಆಗಿದ್ದೆ. ಇವಾಗ ನನ್ನ ಮಗ ದೊಡ್ಡ ಕಾಲೇಜಲ್ಲಿ ಇದ್ದಾನೆ. ಇವನ್ ಅವಸ್ಥೆ ನೋಡ, ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತಪ್ಪು ಇವನಲ್ಲ, ಇವನ ಅಪ್ಪಂದು. ದುಡಿಯೋ ಸಮಯದಲ್ಲಿ ಜಾಲಿ ಮಾಡ್ತಾ ಇದ್ದ. ಅವಾಗಲೇ ಸ್ವಲ್ಪ ಸಂಪಾದನೆ ಮಾಡಿ ಸೇವಿಂಗ್ ಮಾಡ್ತಾ ಇದ್ರೆ ಇವನಿಗೆ ಈಗ ಹತ್ತಿ ಬರ್ತಾ ಇತ್ತ. ಅಪ್ಪಂದ್ರೆ ಸರಿ ಇಲ್ಲ ಅಂದ್ರೆ ಮಕ್ಕಳಿಗತಿ ಇಷ್ಟೇ. ಹಲೋ ಸರ್ ಬ್ರೇಕ್ ನೋಡಿ. ಸರ್ ನಿಮ್ದು 50 ರೂಪಾಯಿ ಆಯ್ತು. ಹಾ ಓಕೆ. ನೀ ಇಸ್ಮಾಯಿಲ್ ಮಗ ಅಲ್ವಾ? ಡ್ರೈವರಲ್ಲಿ ನನ್ನ ಮಗನ ಜೊತೆ ಕ್ಲಾಸ್ಮೇಟ್ ಆಗಿದ್ದೆ. ಹೌದು. ಇವಾಗ ಕಾಲ್ ಮಾಡಿದ್ರಲ್ಲ, ನನ್ನ ಮಗನೇ ಕಾಲೇಜಲ್ಲಿ ಟ್ರಿಪ್ ಇದೆ ಅಂತ, ಅದಕ್ಕೆ ದುಡ್ಡು ಕೇಳಲಿಕ್ಕೆ ಕಾಲ್ ಮಾಡಿದ್ದೆ. ಇವನ್ ನೋಡಿದ್ರೆ ನನ್ ಬೇಜಾರಾಗ್ತದೆ. ನಂಗೂ ಕೂಡ ಟ್ರಿಪ್ ಇದೆ. ಆಸೆ ನೋಡಂತೆ ಟ್ರಿಪ್ ಅಂತೆ, ಬೇಜಾರ್ ಮಾಡ್ಕೋಬೇಡ. ಅಲ್ಲ, ನಂಗೂ ಕೂಡ ಅದೇ ಕಾಲೇಜಿಂದ ಟ್ರಿಪ್ ಇದೆ ಅಂತ ಹೇಳಿದ್ದು. ನಾನು ಇವಾಗ್ಲೂ ಕೂಡ ನಿಮ್ ಮಗನ್ ಕ್ಲಾಸ್ಮೇಟೆ ಸರ್, ಅದೇ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಂಗೂ ಕೂಡ ನಾಳೆ ಟ್ರಿಪ್ ಇದೆ. ನಿಮ್ ಮಗ ಹಣ ಬೇಕು ಅಂತ ನಿಮ್ಗೆ ಕಾಲ್ ಮಾಡಿದ. ನಾನಿಲ್ಲಿ ಗ್ಯಾರೇಜ್ ಅಲ್ಲಿ ಪಾರ್ಟ್ ಟೈಮ್ ದುಡಿತಾ ಇದ್ದೇನೆ. ಏನ್ ಮಾಡೋದು ಹೇಳಿ, ಮಿಡಲ್ ಕ್ಲಾಸ್ ಮೈಂಡ್ ಸೆಟ್. ನಮ್ಗೆ ಖರ್ಚಿಗೆ ದುಡ್ಡು ಬೇಕಂದ್ರೆ ಮನೆಯಲ್ಲಿ ಕೇಳಲಿಕ್ಕೆ ಸರಿ ಆಗಲ್ಲ, ಸ್ವಂತ ನಾವೇ ದುಡಿತೀವಿ. ಮತ್ತೆ ನಮ್ಮ ಅಪ್ಪನ ಬಗ್ಗೆ ಏನೋ ಹೇಳಿದ್ರಲ್ಲ, ಚಿಕ್ಕಂದಲ್ಲಿ ನಾವು ಕಷ್ಟದಲ್ಲಿದ್ದಾಗ್ಲೇ ನಾನು ಹಸಿವು ಅಂತ ಹೇಳಿದಾಗ ತಾನು ಹೊಟ್ಟೆ ತುಂಬಿಸ್ಕೊಳ್ಳದೆ ನನ್ನ ಹಸಿವು ನೀಗಿಸ್ತಾ ಇದ್ರು ನಮ್ಮ ಅಪ್ಪ. ಇನ್ನು ಇವಾಗ ಒಂದು ಕಾಲೇಜ್ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನನ್ನನ್ನು ಸಾಲ ಮಾಡಿ ಆದ್ರೂ ಸೇರಿಸದೆ ಇರ್ತಾರ? ಆಡಂಬರದ ಜೀವನ ಕೊಡ್ಲಿಲ್ಲ ಸರ್, ಆದ್ರೂ ಕೂಡ ಕಷ್ಟ ಗೊತ್ತಾಗ್ದಂಗೆ ಸಾಕಿದ್ದಾರೆ. ನೀವು ನಿಮ್ ಮಗನಿಗೆ ಹಣ ಹೇಗೆ ಖರ್ಚು ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀರಾ, ಆದ್ರೆ ನಮ್ಗೆ ನಮ್ಮಪ್ಪ ಹಣ ಇಲ್ಲದಿದ್ರು ಕೂಡ ಕಷ್ಟಗಳನ್ನು ಹೇಗೆ ನಿಭಾಯಿಸ್ಬೇಕಂತ ಹೇಳ್ಕೊಟ್ಟಿದ್ದಾರೆ. Горят воспоминания о тебе.